ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಲಸಿನಕಾಯಿ ಬೀಜದಿಂದ ಸಮೋಸಾನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈವ್ನಿಂಗಿಗೆಲ್ಲ ನಿಮಗೆ ಸ್ನ್ಯಾಕ್ಸಿಗೆಲ್ಲ ತಿನ್ನಬೇಕಾದ್ರೆ ಈ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು ಸುಲಭವಾಗಿ. ಔಟ್ಸೈಡಿಂದೆಲ್ಲ ತಂದು ತಿನ್ನೋ ಬದಲು ಮನೆಯಲ್ಲೇ ಹೀಗೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ಹಲಸಿನಕಾಯಿ ಬೀಜಗಳನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಒಳ್ಳೆ ಫ್ರೆಶ್ ಆಗಿರುವಂತಹ ಹಲಸಿನಕಾಯಿ ಬೀಜಗಳನ್ನೆಲ್ಲ ತುಳ್ಕೊಂಡು ತಂದಿಟ್ಟಿದ್ದೀನಿ. ಇನ್ನೀಗ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. 2 ಸೀಟಿಯೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬೇಯುತ್ತೆ ಇದು. ಮುಳುಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತೀನಿ. ಇದಕ್ಕೆ 1 ರಿಂದ 2 ಲೋಟದಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 1-2 ಸೀಟಿ ಬರುವಷ್ಟು ಹೊತ್ತು ಇದು ಬೇಯಲಿ. ಅಷ್ಟು ಹೊತ್ತಲ್ಲಿ ನಾವು ಇದಕ್ಕೆ ಬೇಕಾಗುವಂತಹ ಸ್ಟಫಿಂಗಿಗೆ ಬೇಕಾಗುವಂತಹ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಆಮೇಲೆ 2 ಹಸಿಮೆಣಸು ಖಾರಕ್ಕೆ, ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ನಾವೀಗ ಹೆಚ್ಕೊಂಡು ತರಬೇಕೀಗ. ಪ್ರತಿಯೊಂದನ್ನು ಹೆಚ್ಕೊಂಡು ತಂದಿದ್ದೀನಿ. ಕರಿಬೇವು ಸೊಪ್ಪು ಇರ್ಬೋದು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲವನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು. ನೀವು ನಿಮ್ಮ ಕ್ವಾಂಟಿಟಿ ಅನುಸಾರವಾಗಿ ಯಾವ ಕಪ್ಪಲ್ಲಿ ಕೂಡ ಹೇಗೆ ಬೇಕಾದರೂ ತಗೊಳ್ಬೋದು. ನಾನಿಲ್ಲಿ ಮೆಷರ್ಮೆಂಟ್ ಕಪ್ಪಿಂದ 1.5 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಇನ್ನೀಗ ಅದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಅಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಈ ಸಮೋಸ ಮಾಡುವಾಗ ಹಿಟ್ಟು ತುಂಬ ಗಟ್ಟಿಯಾಗಿರಬೇಕು. ಚಪಾತಿ ಹಿಟ್ಟಿನ ಹದಕ್ಕಿಂತಲೂ ನಾವು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಮ್ಮೆಲೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಹಿಟ್ಟನ್ನು ಈ ಥರ ಸರಿಯಾಗಿ ಕಲಿಸ್ಕೊಂಡು ಆದ ನಂತರ ನಾವು ಇದನ್ನು 5 ನಿಮಿಷದಿಂದ 10 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಆವಾಗ ನಾವು ಸಮೋಸ ಮಾಡುವಂತಹ ಶೀಟ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಕೂಡ ಬರುತ್ತೆ ನಮಗೆ. ಈಗ ಹಿಟ್ಟನ್ನು ಸರಿಯಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 5 ನಿಮಿಷದಿಂದ 10 ನಿಮಿಷ ಎಲ್ಲ ಇದೇ ಥರ ನಾನು ನಾದ್ಕೊಂಡಿದ್ದೀನಿ. ಇನ್ನೀಗ ಇದನ್ನು ಮುಚ್ಚಳನ ಮುಚ್ಚಿ ಒಂದು ಸೈಡಲ್ಲಿ ಇಟ್ಬಿಡೋಣ. ಸ್ವಲ್ಪ ಹೊತ್ತು ರೆಸ್ಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಆಗ ಮೈದಾ ಹಿಟ್ಟು ಇನ್ನೂ ಸಾಫ್ಟಾಗಿ ಬರುತ್ತೆ. ಮೈದಾ ಹಿಟ್ಟನ್ನು ಇದೇ ಡೈರೆಕ್ಷನಲ್ಲಿ ಹೀಗೆ ನಾದ್ಕೊಂಡಾಗ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿ ಸಿಗುತ್ತೆ ನಮಗೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಗೋಧಿ ಹಿಟ್ಟಲ್ಲಿ ಯಾವತ್ತೂ ಸಮೋಸಾನ ಮಾಡೋದು ಕಷ್ಟ. ಹಾಗಾಗಿ ಮೈದಾ ಹಿಟ್ಟನ್ನೇ ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿಗ ಮೈದಾ ಹಿಟ್ಟನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಇನ್ನೀಗ ಕುಕ್ಕರಲ್ಲಿ ಇಟ್ಟಂತಹ ಹಲಸಿನಕಾಯಿ ಬೀಜ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ನೀರನ್ನು ಬಸ್ದು ನಾವಿನ್ನೀಗ ಅದರ ಹೊರಗಡೆ ಸಿಪ್ಪೆನೆಲ್ಲ ತೆಕ್ಕೊಳ್ಬೇಕಾಗತ್ತೆ. ಸಿಪ್ಪೆ ತೆಗೆದು ನಾನು ತಂದಿದ್ದೀನಿ. ಇದನ್ನು ಇನ್ನೀಗ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದು. ಇನ್ನು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ ನಂತರ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆಯಲ್ಲ. ಇನ್ನು ಇದನ್ನು ಸೈಡಿಗೆ ಇಡೋಣ. ಡೈರೆಕ್ಟಾಗಿ ನಾವು ಒಗ್ಗರಣೆನ ಮಾಡ್ಕೊಳ್ಬೇಕಾಗತ್ತೆ. ಸಮೋಸಕ್ಕೆ ಸ್ಟಫಿಂಗಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಪ್ಯಾನನ್ನು ತಗೊಂಡಿದ್ದೀನಿ ಸ್ಟವ್ ಮೇಲೆ. ಅದರಲ್ಲಿ ಈಗ ಒಂದು 2-3 ಟೀ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ತಾಯಿದ್ದೀನಿ. ಅದಕ್ಕೀಗ ಒಗ್ಗರಣೆಗೆ ಮೊದಲಿಗೀಗ ಉದ್ದಿನಬೇಳೆನ ಹಾಕ್ಕೊಳ್ಬೇಕು ಸ್ವಲ್ಪ. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಡಿದಾದ ನಂತರ ನಾವಿನ್ನೀಗ ಅದಕ್ಕೆ ಹೆಚ್ಚಿದಂತಹ ಕರಿಬೇವಿನ ಸೊಪ್ಪು, ಹಸಿಮೆಣಸು ಇವನ್ನೆಲ್ಲ ಹಾಕ್ತಾ ಬರಬೇಕು. ಮೊದಲಿಗೆ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಖಾರಕ್ಕೆ ಅನುಗುಣವಾಗಿ ನೀವು ಅದನ್ನು ಹಾಕ್ಕೊಳ್ಬೋದು. ನಾವಿನ್ನು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕೋದಕ್ಕಿದೆಯಲ್ಲ. ಈಗ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವನ್ನು ಹಾಕಿ ಆದ ನಂತರ ಸ್ವಲ್ಪ ಒಮ್ಮೆ ಬಾಡಿಸ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಸಣ್ಣಕ್ಕೆ ಹೆಚ್ಚಿದಂಥ ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ ಒಟ್ಟಿಗೆ. ಈರುಳ್ಳಿಯದು ಕೂಡ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಬೇಯಬೇಕದು. ಅಲ್ಲಿ ತನಕ ಬಾಡಿಸ್ಬೇಕು ಇದರಲ್ಲಿ. ಇದರೊಟ್ಟಿಗೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಗೆ ಹೊಂದುವಷ್ಟು ಉಪ್ಪನ್ನು ಮಾತ್ರ ಹಾಕಿದರೆ ಸಾಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಈಗ ಇನ್ನೀಗ ನಾವಿದಕ್ಕೆ ನಾವಾಗಲೇ ಬೆಂದಿರುವಂತಹ ಹಲಸಿನಕಾಯಿ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದರ ಜೊತೆಗೆ ಮಿಕ್ಸ್ ಮಾಡಬೇಕು. ಇನ್ನು ಮಸಾಲೆ ಪದಾರ್ಥಗಳನ್ನೆಲ್ಲ 1 by 1 ಹಾಕ್ತಾ ಬರೋಣ. ಇದಕ್ಕೆ ಮೊದಲಿಗೆ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ.
ಇನ್ನು ಗರಂ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ. 2 ಸ್ಪೂನಷ್ಟು, ಸಣ್ಣ ಸ್ಪೂನಲ್ಲಿ 2 ಸ್ಪೂನ ಹಾಕಿದ್ದೀನಿ. ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು. ಆಮೇಲಿಂದ ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಹಾಕಬೇಕು. ಬ್ಲ್ಯಾಕ್ ಸಾಲ್ಟು ಒಳ್ಳೆ ರುಚಿ ಕೊಡುತ್ತೆ ನಿಮಗೆ, ಅದಕ್ಕೋಸ್ಕರ ಇದನ್ನು ಹಾಕಿದ್ದೀನಿ. ನೀವು ನಾರ್ಮಲ್ ಉಪ್ಪಾದರೆ ಹಾಕ್ಕೊಳ್ಬೋದು, ಅದು ಇಲ್ಲ ಅಂತಂದರೆ. ಇನ್ನೀಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದ ನಂತರ ನಮಗೆ ಸಮೋಸಕ್ಕಿರುವಂತಹ ಸ್ಟಫಿಂಗ್ ಕೂಡ ರೆಡಿ ಆಯಿತು. ಇನ್ನೀಗ ಇದಕ್ಕೆ ನಿಮ್ಗೆ ಬೇಕು ಅಂತಂದರೆ ಆಲೂಗಡ್ಡೆ ನಾವು ಸ್ಟಫಿಂಗಿಗೆಲ್ಲ ಯಾವ ಥರ ಮಾಡ್ತೀವಿ ನೋಡಿ, ಕ್ಯಾರೆಟ್ ಆಮೇಲೆ ಬಟಾಣಿ ಈ ಥರದ್ದೆಲ್ಲ ಹಾಕ್ತೀವಲ್ಲ ತರಕಾರಿಗಳನ್ನು, ಅದನ್ನು ಕೂಡ ನೀವು ಬೇಯಿಸುವಾಗ ಹಾಕ್ಕೊಳ್ಬೋದು. ಇನ್ನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸ್ಬೇಕು. ನಾವಾಗಲೇ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕಿದರೆ ಸಮೋಸಕ್ಕೆ ಇರುವಂತಹ ಸ್ಟಫಿಂಗ್ ಕೂಡ ರೆಡಿ ಆಯಿತು. ಇದನ್ನು ತೆಗೆದಿನ್ನು ಸೈಡಲ್ಲಿ ಇಟ್ಬಿಡೋಣ. ಸ್ವಲ್ಪ ತಣ್ಣಗಾಗಬೇಕಿದು, ಹಾಗಾಗಿ ಇಲ್ಲೊಂದು ಸಣ್ಣ ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ಮೈದಾನ ಹಾಕ್ಕೊಂಡು ಬೈಂಡಿಂಗಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸಮೋಸಕ್ಕೆ ನಾವೀಗ ಅಂಟಿಸ್ಕೊಳ್ಳೋದಕ್ಕೆ ಬೈಂಡಿಂಗ್ ಆಗಬೇಕಾಗತ್ತೆ, ಅದಕ್ಕೋಸ್ಕರ. ಇನ್ನೀಗ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನಾವು ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ಬೇಕಾಗತ್ತೆ. ಉದ್ದಿನ ದೋಸೆ ಹಿಟ್ಟೆಲ್ಲ ಇರುತ್ತೆ ನೋಡಿ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇದು ಕೂಡ ಬರಬೇಕು. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ, ಈ ಹದಕ್ಕೆ ಬಂದಿದೆ. ಇನ್ನು ಇದನ್ನು ತೆಗೆದು ಒಂದು ಸೈಡಲ್ಲಿ ಇಡೋಣ. ನೆಕ್ಸ್ಟು ನಾವಾಗಲೇ ನೆನೆಯೋದಕ್ಕೆ ಇಟ್ಟಂತಹ ಮೈದಾ ಹಿಟ್ಟು ಹೇಗೆ ಬಂದಿದೆ ಅಂತ ನೋಡೋಣ. ಮೈದಾ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ ನಾವು ನೆನೆಯೋದಕ್ಕೆ ಹೀಗೆ ಬಿಟ್ಟಾಗ. ಇನ್ನು ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಹೀಗೆ ನಾದಿಕೊಂಡ ನಂತರ ಕಿಚನ್ ಕೌಂಟರ್ ಮೇಲೇ ನಾನೀಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇದನ್ನು 3 ಪೋರ್ಷನ್ ಆಗಿ ಕಟ್ ಮಾಡ್ಕೊಳ್ತೀನಿ. ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ನಾವು ಸಮೋಸದ ಪಟ್ಟಿಯನ್ನು ತಯಾರಿಸ್ಬೋದು. ಮೇಲಿಂದ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ಬೇಕು. ಇದಕ್ಕೆ ದೊಡ್ಡ ದೊಡ್ಡ ಚಪಾತಿಗಳನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ತೆಳ್ಳಗೆ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ, ಅದಕ್ಕಾಗಿ ಹಿಟ್ಟನ್ನು ನೀರು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಗಟ್ಟಿಗೆನೇ ಕಲಸ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು, ನಾನು ಆಗಲೇ ಹೇಳಿದಂತೆ. ಈಗ ಸರಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇನ್ನೀಗೊಂದು ಕಂಟೈನರ್ನ ಮುಚ್ಚಳ ಅಥವಾ ಸ್ಟೀಲ್ ಡಬ್ಬದ ಮುಚ್ಚಳನ ನಾನು ತಗೊಂಡು ನೋಡಿ ಶೇಪನ್ನು ಕೊಡ್ತಾ ಇದ್ದೀನಿ. ನಿಮಗೆ ಪ್ರತಿಯೊಂದು ಸಮೋಸ ಕೂಡ ಈವನ್ ಆಗಿ ಒಂದೇ ಶೇಪಲ್ಲಿ ಬರುತ್ತೆ ಹೀಗೆ ಮಾಡೋದ್ರಿಂದ. ಹೀಗೆ ಮಾಡೋದ್ರಿಂದ ಸಮೋಸದ ಪಟ್ಟಿ ಕೂಡ ನಮಗೆ ಸುಲಭವಾಗಿ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ತುಂಬ ಕಷ್ಟ ಏನಿಲ್ಲ, ಇದು ಈಸಿಯಾಗಿದೆ. 4 ರೌಂಡನ್ನಾಗಿ ನಾನೀಗ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾಸ್ ಎಲ್ಲ ಸೈಡಿಂದೆಲ್ಲ ಇದ್ದದನ್ನೆಲ್ಲ ತೆಕ್ಕೊಳ್ಳೋಣ. ಇನ್ನೊಮ್ಮೆ ಲಟ್ಟಿಸ್ಬೇಕಾದ್ರೆ ಅದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ವೇಸ್ಟ್ ಆಗಲ್ಲ. ಈಗಾಗಲೇ 4 ರೌಂಡಾಗಿ ನಾನು ಕಟ್ ಮಾಡಿ ಇಟ್ಕೊಳ್ಳೋದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇನ್ನೀಗ ಅದನ್ನು ಮಿಡ್ಲ್ ಪೋರ್ಷನಿಂದ ನಾವೀಗ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ರೌಂಡ್ ಶೇಪನ್ನು ಕೂಡ ಮಧ್ಯದಲ್ಲಿ ಕಟ್ ಮಾಡೋದ್ರಿಂದ ಸಮೋಸ ಪಟ್ಟಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈ ಮೆಥಡ್ ನಿಮಗೆ ತುಂಬ ಈಸಿ ಆಗುತ್ತೆ ನೋಡಿ. ಇಷ್ಟೇ ಇದು ಫೋಲ್ಡಿಂಗ್ ಎಲ್ಲ. ರೌಂಡ್ ಮಾಡಿ ಇಟ್ಟದನ್ನು ಅರ್ಧ ಭಾಗ ಮಾಡಿ ಹೀಗೆ ಮಾಡೋದ್ರಿಂದ ತುಂಬ ಸುಲಭವಾಗಿ ಸಮೋಸ ಪಟ್ಟಿಯನ್ನು ಹೀಗೆ ಮಾಡ್ಕೊಳ್ಬೋದು. ಇನ್ನೀಗ ನಾವಾಗಲೇ ಬೈಂಡಿಂಗಿಗೆ ಅಂತ ಮಾಡಿ ಇಟ್ಟಂತಹ ಪೇಸ್ಟ್ ಇದೆಯಲ್ಲ ಮೈದಾ ಹಿಟ್ಟಿದ್ದು, ಅದನ್ನು ಸೈಡಿಂದ ಹಾಕ್ಕೊಂಡು ಸೀಲ್ ಮಾಡ್ಕೊಳ್ಬೇಕು ಸರಿಯಾಗಿ. ಸ್ಟಫಿಂಗ್ ಎಲ್ಲ ಹೊರಗಡೆ ಬರಬಾರ್ದು, ಅದಕ್ಕಾಗಿ ಚೆನ್ನಾಗಿ ಸೀಲ್ ಮಾಡಬೇಕು ಸೈಡಿಂದೆಲ್ಲ. ಸೀಲ್ ಮಾಡಿ ಆದ ನಂತರ ನಾವಾಗಲೇ ಮಾಡಿದಂತಹ ಸ್ಟಫಿಂಗನ್ನು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕ್ತಾ ಬರೋಣ. ಇನ್ನು ಕೊನೆಯದಾಗಿ ಇದಕ್ಕೆ ಇನ್ನೀಗ ನಾನೇನು ಮಾಡ್ತೀನಿ ಅಂತಂದರೆ, ಆಗಲೇ ನಾವು ಮಾಡಿಟ್ಟಂತಹ ಬೈಂಡಿಂಗ್ ಇದೆಯಲ್ಲ ಹಿಟ್ಟು, ಅದನ್ನು ಮೇಲಿಂದ ಸ್ವಲ್ಪ ಅಪ್ಲೈ ಮಾಡಬೇಕು. ನಂತರ ಇಲ್ಲಿ ರೋಸ್ಟೆಡ್ ವರ್ಮಿಸೆಲಿನ ತಗೊಂಡಿದ್ದೀನಿ ನಾನು. ಅದನ್ನು ಮೇಲಿಂದ ಹೀಗೆ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ನೋಡೋದಕ್ಕೂ ಕೂಡ. ಈ ಥರ ಮೇಲಿಂದ ಮೈದಾ ಹಿಟ್ಟನ್ನು ಪೇಸ್ಟನ್ನು ಹೀಗೆ ಹಾಕ್ಕೊಳ್ಬೇಕು. ಹಾಕಿ ಆದ ನಂತರ ವರ್ಮಿಸೆಲಿಯಲ್ಲಿ ಹೀಗೆ ಡಿಪ್ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ನೋಡಿ. ಹೀಗೆ ಪ್ರತಿಯೊಂದನ್ನು ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇನ್ನೊಂದು ಕೂಡ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಫೋಲ್ಡಿಂಗ್ ಎಲ್ಲ ಯಾವ ಥರ ಫೋಲ್ಡ್ ಮಾಡಬೇಕು ಅಂತ ಒಂದು ಸಲ ನೋಡ್ಕೊಳ್ಳಿ. ಸೈಡಿಗೆ ಸೀಲ್ ಮಾಡಿದರೆ ಆಯಿತು ಪೇಸ್ಟಿಂದ, ಮೈದಾ ಹಿಟ್ಟಿನ ಪೇಸ್ಟಿಂದ.
ಸ್ಟಫಿಂಗ್ ಕೂಡ ಅದಕ್ಕೆ ಹೊಂದುವಂತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ತುಂಬ ಹಾಕಿದಾಗ ಮೈದಾ ಹಿಟ್ಟು ನಾವೇನು ಇದಿದೆಯಲ್ಲ ಪಟ್ಟಿ ಹರಿದೋಗುತ್ತೆ, ಅದಕ್ಕೋಸ್ಕರ. ಇನ್ನೀಗ ಇದನ್ನು ಮೈದಾ ಹಿಟ್ಟಿನ ಪೇಸ್ಟಲ್ಲಿ ನಾನು ಡಿಪ್ ಮಾಡ್ತೀನಿ ನೋಡಿ. ಈ ವಿಧಾನದಲ್ಲಿ ಕೂಡ ಮಾಡ್ಬೋದು, ಅಥವಾ ಸ್ಪೂನಲ್ಲಿ ಕೂಡ ಮೇಲೆ ಮೇಲೆ ತೆಗೆದು ಹಾಕ್ಕೊಳ್ಬೋದು. ಇನ್ನು ನಾವು ವರ್ಮಿಸೆಲ್ಲಿಯಲ್ಲಿ ಹೀಗೆ ಅಂಟಿಸ್ತಾ ಬರಬೇಕು ಒಂದು ಸ್ವಲ್ಪ ಸ್ವಲ್ಪನೇ. ಆಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಎಲ್ಲ ಇದೇ ಥರ ಸ್ಟಫಿಂಗನ್ನೆಲ್ಲ ತುಂಬಿಸಿ ಹೀಗೆ ಬೈಂಡಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಾಗಲೇ. ಇನ್ನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಆಗಲೇ ಸ್ಟವ್ ಮೇಲೆ. ಕಾದ ಎಣ್ಣೆಯಲ್ಲಿ ಒಂದೊಂದೇ ಸಮೋಸನ ಹಾಕಿ ಫ್ರೈ ಮಾಡ್ತಾ ಬರೋಣ. ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು. ಅದಕ್ಕಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಇದಕ್ಕೆ ಸರಿಯಾಗಿ ಮುಳುಗಬೇಕು ಅದು. ಅದಕ್ಕೋಸ್ಕರ ತುಂಬ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ನಾವು ಬಾಣಲಿಯಲ್ಲಿ ಅರ್ಧದಷ್ಟು ಆಗುವಷ್ಟು ತಗೊಳ್ಬೇಕಾಗತ್ತೆ. ಸೈಜಲ್ಲಿ ಸಮೋಸ ದೊಡ್ಡದಾಗಿ ಮಾಡಿದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಈಗ ಒಂದೊಂದಾಗಿ ಹಾಕ್ತಾ ಬಂದು ಫ್ರೈ ಮಾಡ್ಕೊಳ್ಳೋಣ. ಉರಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೀವೇನಾದರೂ ಜಾಸ್ತಿ ಉರಿಯನ್ನು ಮಾಡೋದಕ್ಕೆ ಹೋದರೆ ಸಮೋಸ ಒಳಗಡೆ ಹಿಟ್ಟೆಲ್ಲ ಸರಿಯಾಗಿ ಬೇಯಲ್ಲ. ಆಮೇಲೆ ನಾವು ಆಲ್ರೆಡಿ ಬೆಂದಿರುವಂತಹ ಸ್ಟಫಿಂಗನ್ನೇ ಹಾಕಿರ್ತೀವಿ, ಅದು ಬೇಯೋದೇನು ಬೇಡ. ಹೊರಗಡೆಯ ನಮ್ಮ ಪಟ್ಟಿ ಏನಿದೆ ಅದು ಚೆನ್ನಾಗಿ ಬೇಯಬೇಕು, ಅದಕ್ಕಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದನೇ ಸಲದನ್ನು ತೆಕ್ಕೊಳ್ತಾ ಇದ್ದೀನಿ, ಅದಾಗಿದೆ. ಎರಡನೇದನ್ನು ಹಾಕ್ತಾ ಇದ್ದೀನಿ ಎಣ್ಣೆಗೆ. ನೋಡಿ, ನಿಮಗೆ ಕೈಯಲ್ಲಿ ಹಾಕೋದು ತುಂಬ ಕಷ್ಟ ಅದು ಆಗೋದಿಲ್ಲ ಅಂತಂದರೆ ನೋಡಿ, ಇಕ್ಕುಳದ ಸಹಾಯದಿಂದ ಹೀಗೆ ಹಾಕೋದ್ರಿಂದ ತುಂಬ ಸುಲಭವಾಗಿ ಹಾಕ್ಕೊಳ್ಬೋದು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಥರದಲ್ಲಿ ಹಲಸಿನಕಾಯಿ ಸೀಸನಲ್ಲಿ ಹಲಸಿನಕಾಯಿ ಬೀಜ ಹೇಗೂ ಸಿಗುತ್ತಲ್ವ ನಮಗೆ, ಆಗಾಗ ವೆರೈಟಿ ಆದಂತಹ ಇದನ್ನು ಮಾಡ್ಕೊಳ್ಬೋದು. ಇನ್ನು ಕೂಡ ಹಲಸಿನಕಾಯಿ ಬೀಜದಿಂದ ಬೇರೆ ಬೇರೆ ರೀತಿಯಾದಂತಹ ಖಾದ್ಯಗಳನ್ನು ನಾವು ಮಾಡ್ಕೊಳ್ಬೋದು, ರೆಸಿಪಿಗಳನ್ನೆಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಪಕೋಡ ಮಾಡಬಹುದು, ಆಮೇಲಿಂದ ಹಲಸಿನ ಬೇಳೆಯದ್ದು ಪಾಯಸ ತುಂಬ ಚೆನ್ನಾಗಾಗುತ್ತೆ. ಸುಮಾರು ರೆಸಿಪಿಗಳನ್ನು ಮಾಡಬಹುದು ಹೀಗೇ. ಎರಡನೇದು ಕೂಡ ರೆಡಿ ಆಯಿತು, ಅದನ್ನು ಕೂಡ ತೆಗಿತಾ ಇದ್ದೀನಿ. ನೋಡ್ಕೊಂಡು ಬಂದ್ರಿ ಅಲ್ವಾ ಯಾವ ಥರ ಹಲಸಿನಕಾಯಿ ಬೀಜನ ಉಪಯೋಗಿಸ್ಕೊಂಡು ಸಮೋಸನ ಮಾಡೋದು ಅಂತ. ಟೀ ಟೈಮ್ಗೆಲ್ಲ ಇದನ್ನು ಈ ಥರದ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡ್ತೀರಿ ತಾನೆ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಹಾಕಿರುವಂತಹ ಪ್ರತಿಯೊಂದು ರೆಸಿಪಿಯ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.